ಸ್ನೇಹಿತರೆ ನಮಸ್ಕಾರ. ನಾನೀಗ ನಮ್ಮ ತೋಟದ ಮಾವಿನ ಮರದ ಕೆಳಗಡೆ ಇದ್ದೇನೆ ಸ್ನೇಹಿತರೆ. ಈಗ ನಾನು ಇದರಲ್ಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡುವ ಅಂತ ವಿಡಿಯೋ ಮಾಡ್ತಾ ಇದ್ದೇನೆ. ಈಗ ಯಾವುದೇ ಗಿಡ ಸೆಲೆಕ್ಟ್ ಮಾಡುವಾಗ ಆ, ಬೀಜಗಳ ಮಹತ್ವ ಎಷ್ಟಿರ್ತದೆ ಅಂತ ನಾನು ನಿಮಗೆ ತೋರಿಸುವಂಥ ಈ ವಿಡಿಯೋ ಮಾಡುವಂಥದ್ದು. ಈಗ ಇಲ್ಲಿ ಇರುವುದು ಇದು ನಮ್ಮದು ಮಾವಿನ ಮರ ಸ್ನೇಹಿತರೆ. ಇದು ಇಷ್ಟು ದೊಡ್ಡದಾಗಿದೆ. ನಮಗೆ ಅದರದ್ದು ಕ್ಯಾನೋಪಿ ಮ್ಯಾನೇಜ್ಮೆಂಟ್ ಬಗ್ಗೆ ಎಲ್ಲ ಮಾಹಿತಿ ಇರಲಿಲ್ಲ. ಹಾಗಾಗಿ ಹಾಗೆ ಬಿಟ್ಟಿದ್ದೇವೆ. ಸಿಂಗಲ್ ಸ್ಟೆಮ್ ಇದೆ ಇದು. ಇದರಲ್ಲಿ ಈಗ ಆಲ್ಮೋಸ್ಟ್ 2-3 ಇಯರ್ಸಿಂದ ಮಾವು ಬಿಡ್ತಾ ಇದೆ. ಲಾಸ್ಟ್ ಇಯರ್ ಅಷ್ಟು ಬಿಫೋರ್ ಲಾಸ್ಟ್ ಇಯರ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ. ಲಾಸ್ಟ್ ಇಯರ್ ಇತ್ತು, ಮಂಗ ಪೂರ ತಿಂದು ಹೋಗಿದೆ. ಈ ಸರ್ತಿ ಇದರಲ್ಲಿ ಒಂದು 15-20 ಕೆ ಜಿ ಆಗ್ಬೋದು ಅನ್ನಿಸ್ತದೆ. ಈಗ ಆಲ್ರೆಡಿ ನಾವು ಮಂಗ ತಿಂತದೆ ಅಂತ ಕೆಲವೊಂದೆಲ್ಲ ತೆಗೆದಿದ್ವಿ, ಅದು ಹಾಳಾಗಿದೆ. ಈಗ ಇದಿಷ್ಟನ್ನು ನಾವು ಬಿಟ್ಟಿದ್ದೇವೆ, ಮತ್ತು ಸ್ವಲ್ಪ ಮನೆ ಒಳಗಡೆ ಇದೆ ಸ್ನೇಹಿತರೆ. ಇದು ಮಾವಿನ ಹಣ್ಣಿನ ಸೈಜ್ ನೋಡಿದರೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ. ಇಲ್ಲೀಗ ನಿಮಗೆ ಕಾಣ್ತದೆಯಾ ಇಲ್ವೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದು ನೋಡ್ಬೋದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಟ್ ಟೇಸ್ಟ್ ಅಷ್ಟೊಂದು ಹೇಳುವಂಥದ್ದಿಲ್ಲ. ಮಾರ್ಕೆಟೇಬಲ್ ಕ್ವಾಲಿಟಿ ಅನ್ನಿಸ್ತಾ ಇಲ್ಲ ನನಗೆ. ಈಗ ಹಾಗಾಗಿ ಇದು ಆಲ್ಮೋಸ್ಟ್ ಈ ಗಿಡಕ್ಕೆ ಒಂದು 5 ವರ್ಷ ಆಗಿದೆ ಅನ್ನಿಸ್ತದೆ. ಈಗ 5 ವರ್ಷ ಆದ ನಂತರ ಚೆನ್ನಾಗಿ ಫಲ ಬಿಟ್ಟಾಗ ನಮಗೆ ಇದರದ್ದು ಹಣೆ ಬರ ಗೊತ್ತಾಗ್ತದೆ. ಈಗ ಇದನ್ನು ನೋಡಿದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಈಗ ನಂದು 5 ವರ್ಷ ಹೋಗಿದೆ. ಈಗ ನಾನು ಬೇರೆ ಗ್ರಾಫ್ಟ್ ಮಾಡ್ಬೇಕಂತ ಹೇಳಿದರೆ ಸಹ ಇದರದ್ದು ಸ್ಟೆಮ್ಮನ್ನು ಒಂದು 2-3 ಫೀಟಿಗೆ ಕಟ್ ಮಾಡಿ ಇದಕ್ಕೆ ನಾನು ಬಾರ್ ಗ್ರಾಫ್ಟಿಂಗ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಸಯನ್ ಗ್ರಾಫ್ಟಿಂಗು ಮಾಡ್ಬೋದು. ಬಟ್ ವಿ ಗ್ರಾಫ್ಟಿಂಗು ಮಾಡ್ಬೋದು. ಬಟ್ ಇದರಲ್ಲಿ ಪ್ರಾಬ್ಲಮ್ ಎಂತಂದರೆ 2 ವರ್ಷ ವೇಸ್ಟ್ ಆಗ್ತದೆ ನಂದು. ಹಾಗಾಗಿ ನಾನು ಎಲ್ಲರಿಗೆ ಹೇಳುವುದು ಎಂತ ಅಂತ ಹೇಳಿದರೆ, ನಾವು ಯಾವಾಗಲೂ ಒಂದು ಗಿಡ ಇದೆಲ್ಲ ಸೆಲೆಕ್ಟ್ ಮಾಡುವಾಗ ಅದರದ್ದು ನಾವು ನೆಡುವ ಬೀಜ ಇದೆಯಲ್ಲ ಸ್ನೇಹಿತರೆ, ನೆಡುವ ತಳಿ ಇದೆಯಲ್ಲ, ಅದೆಲ್ಲ ತುಂಬ ಕ್ವಾಲಿಟಿದು ಗಿಡಗಳನ್ನು ನಾವು ನೆಡಬೇಕಾಗ್ತದೆ ಸ್ನೇಹಿತರೆ. ಇಲ್ದಿದ್ರೆ ಅದು ಏನು ಯೂಸ್ ಇಲ್ಲ. ನಾವು ಈಗ ಇದರಲ್ಲಿ ಇದೇ ಮರದಲ್ಲಿ ಒಂದು 100 ಕೆ ಜಿ ಹಣ್ಣು ಬಿತ್ತರೆ ನಾವು ಮನೆಯಲ್ಲಿ 100 ಕೆ ಜಿ ತಿನ್ನಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ರಿಲೇಟಿವ್ಸಿಗೆಲ್ಲ ಕೊಡ್ಬೋದು. ಬಟ್ ಎಷ್ಟು ಅಂತ ಕೊಡಲಿಕ್ಕಾಗ್ತದೆ ಸ್ನೇಹಿತರೆ? ಅಲ್ಟಿಮೇಟ್ಲಿ ನಮ್ಮ ಇಂಟೆನ್ಷನ್ನು ಫಸ್ಟ್ ನಾವು ಕನ್ಸ್ಯೂಮ್ ಮಾಡೋದು, ಅದಾಗಿ ನಮ್ಮ ರಿಲೇಟಿವ್ಸಿಗೆ, ಫ್ರೆಂಡ್ಸಿಗೆ ಕೊಡುವಂಥದ್ದು, ಅದಾಗಿ ಉಳಿದಿದ್ದು ನಾವು ಸೇಲ್ ಮಾಡೋದು. ಈಗ ನಾವು ಕನ್ಸ್ಯೂಮ್ ಮಾಡೋದು, ರಿಲೇಟಿವ್ಸಿಗೆ ಕೊಡೋದು, ಫ್ರೀಯಾಗಿ ಕೊಡೋದು, ದಟ್ ಈಸ್ ಫೈನ್. ಈಗ ನಾವು ಸೇಲ್ ಮಾಡುವಾಗ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸನ್ನೇ ಜನರಿಗೆ ಕೊಡಬೇಕಾಗ್ತದೆ ಸ್ನೇಹಿತರೆ. ಇಲ್ದಿದ್ರೆ ಜನರಿಗೆ ನಮ್ಮ ಮೇಲೆ ನಂಬಿಕೆ ಹೋಗ್ತದೆ. ಹಾಗಾಗಿ ಇದು ಅಷ್ಟು ಮಾರ್ಕೆಟೇಬಲ್ ಕ್ವಾಲಿಟಿ ಅಲ್ಲ. ಸ್ವೀಟ್ ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಹಣ್ಣಲ್ಲಿ ಹುಳ ಅದೆಲ್ಲ ಎಂತ ಇಲ್ಲ ಇಲ್ಲಿ ತನಕ. ಬಟ್ ಇದು ಸಿಂಧೂರ ಆ ರೀತಿ ಕ್ವಾಲಿಟಿಯಲ್ಲಿ ಬರ್ತಾ ಇಲ್ಲ. ಹಾಗಾಗಿ ನಾವು ಒಳ್ಳೆಯ ಬೀಜಗಳನ್ನೇ ಆಯ್ಕೆ ಮಾಡಿ, ಒಳ್ಳೆ ತಳಿಗಳನ್ನೇ ಒಳ್ಳೆ ಟ್ರಸ್ಟೆಡ್ ಸೋರ್ಸಿಂದನೇ ತಂದು ನೆಡಬೇಕು ಸ್ನೇಹಿತರೆ. ಯಾವಾಗಲೂ ಇನ್ನು ಮುಂದೆ ಗೊತ್ತಾಯ್ತಲ್ಲ, ಅದನ್ನೇ ನಾನು ಶೇರ್ ಮಾಡುವ ಅಂತ ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಈಗ ಥ್ಯಾಂಕ್ ಯು ಸ್ನೇಹಿತರೆ.